ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ಸೊ ಥರ್ಸ್ಡೇ ವ್ಲಾಗ್ ಇದು. ನೋಡಿ, ನೈಲ್ ಪಾಲಿಷ್ ಎಲ್ಲ ಇವಾಗ ಹಚ್ಕೊಂಡೆ ನಾನು. ಆ್ಯಕ್ಚುಲಿ ನೈಲ್ ಪಾಲಿಷ್ ಹಚ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ ನನಗೆ. ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಟೈಮ್ ಆಗೋಯ್ತು. ಸರಿ, ಒಂದು 6 ಗಂಟೆಗೇನೋ ಹಚ್ಕೊಂಡೆ. ಸ್ವಲ್ಪ ಬ್ಲೌಸ್ ಎಲ್ಲ ತರೋದಿತ್ತು, ಹಂಗಾಗಿ ಸ್ವಲ್ಪ ಬ್ಲೌಸ್ಗಳೆಲ್ಲ ತಂದು, ಅವು ಇಂಪಾರ್ಟೆಂಟ್ ಅಲ್ವಾ ತಂಗಿದು ಮತ್ತು ಅಮ್ಮಂದು. ನಂದು ಬೆಳಗ್ಗೆನೇ ಕೊಟ್ಬಿಟ್ಟಿದ್ರು, ಬೆಳಗ್ಗೆನೇ ಹೋಗಿ ಇಸ್ಕೊಂಡು ಬಂದಿದ್ದೆ. ಹಾಗಾಗಿ ನಂದೆಲ್ಲ ರೆಡಿಯಾಗಿತ್ತು. ಇನ್ನು ಲಶಿಕೊಂದು, ತಂಗಿದು ಮತ್ತು ಅಮ್ಮಂದೆಲ್ಲ ಒಂದೇ ಕಡೆ ಕೊಟ್ಟಿದ್ವಿ, ಲಂಗ ಬ್ಲೌಸು ಮತ್ತು ಸ್ಯಾರಿ ಬ್ಲೌಸಸ್ ಎಲ್ಲ. ಹಾಗಾಗಿ ಅದನ್ನೆಲ್ಲ ತೊಗೊಂಡು ಬಂದು ಈಗ ಕನ್ವೆನ್ಷನ್ ಹಾಲ್ಗೆ ಹೋದ್ವಿ. ಅಲ್ಲಿ ಅಪ್ಪ ಒಬ್ಬರೇ ನೋಡ್ಕೊಳಕ್ಕಾಗಲ್ಲ, ಅಂದರೆ ಅಲ್ಲಿ ಸ್ವಲ್ಪ ರೇಷನ್ ಐಟಮ್ಸು, ಗ್ರಾಸರಿ, ತರಕಾರಿ ಎಲ್ಲ ಇರುತ್ತೆ ಅಲ್ವ, ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಲ್ವ ಅಲ್ಲಿ. ಹಾಗಾಗಿ ನಮ್ಮನೇಲಿ ಗಂಡು ಮಕ್ಳು ಯಾರೂ ಇಲ್ಲ, ಈಗ ನಾನು ಅಪ್ಪನೇ ಓಡಾಡೋ ಪರಿಸ್ಥಿತಿ. ಹಂಗಾಗಿ ಎಲ್ಲ ನಾವೇ ನೋಡ್ಕೋಬೇಕು, ಮನೇಲೂ ನೋಡ್ಕೋಬೇಕು, ಆಚೆಗಡೆನೂ ನೋಡ್ಕೋಬೇಕು. ಹಂಗಾಗ್ಬಿಟ್ಟಿದೆ ಇವಾಗ. ಇನ್ನು ಫೈನಲಿ ನಾನು ಕನ್ವೆನ್ಷನ್ ಹಾಲ್ಗೆ ಬಂದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇದು ಕ್ಲೋಸ್ ಮಾಡಿಬಿಟ್ಟಿದ್ರು, ಸಂಡೇ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ಹಿಂದೆ ಹೋಗಿದ್ವಿ, ಸುಮ್ಮನೆ ಹಂಗೆ ನೋಡ್ಕೊಂಡು ಬರೋಣ ಅಂತ, ಬುಕ್ ಆದಮೇಲೆ. ಬಟ್ ಅವತ್ತೆಲ್ಲೋ ಊರಿಗೆ ಹೋಗಿದ್ರು ಅಂದ್ಬಿಟ್ಟು ಕ್ಲೋಸ್ ಆಗಿತ್ತು. ಇನ್ನು ಇವತ್ತೇ ನಾನು ಕನ್ವೆನ್ಷನ್ ಹಾಲ್ ನೋಡ್ತಾ ಇರೋದು. ತುಂಬ ದೊಡ್ಡದಾಗಿದೆ. ನಾನು ಓಕೆ ಒಂದು ಮೀಡಿಯಮ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ದೊಡ್ಡದಾಗಿದೆ. ತುಂಬ ಹೈಫೈ ಲಕ್ಸುರಿ ಥರನೇ ಇದೆ. ನಿಮಗೆ 3rd ಫ್ಲೋರಲ್ಲಿ ಕಿಚನ್ ಇರುತ್ತೆ, 2nd ಫ್ಲೋರಲ್ಲಿ ಇದು ಹಾಲ್ ಇದೆ, ಫಂಕ್ಷನ್ ಹಾಲು, ಪ್ಲಸ್ 1st ಫ್ಲೋರಲ್ಲಿ ನಿಮಗೆ ಊಟದ ವ್ಯವಸ್ಥೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಏನೂ ಇಲ್ಲ, ಲಿಫ್ಟೆಲ್ಲ ಇದೆ. ಆಸರೆ ಕನ್ವೆನ್ಷನ್ ಹಾಲ್ ಇದು ಬೆಳಗುಂಬದಲ್ಲಿರೋದು. ಬೆಳಗುಂಬ ಮೇಯ್ನ್ ರೋಡಲ್ಲೇ ನಿಮಗೆ ಗೊತ್ತಾಗುತ್ತೆ, ಹನುಮಂತಪುರ ಟು ನಾಮಚಿಲ್ಮೆಗೆ ಹೋಗ್ತೀವಲ್ಲ ಆ ರೋಡಲ್ಲಿ. ತುಂಬ ಚೆನ್ನಾಗಿದೆ. ಲಿಫ್ಟು ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡದಿದೆ, ಒಂದು 20 ಜನ ಒಳಗೆ ಹೋಗ್ಬೋದು. ಅಂದರೆ ಈ ಕಿಚನ್ ಐಟಮ್ಸು ಮೇಲ್ಗಡೆ ಮಾಡೋವೆಲ್ಲ 1st ಫ್ಲೋರಿಗೆ ತಂದು ಬಡಿಸ್ಬೇಕಲ್ವ, ಟ್ರಾಲಿ ಯೂಸ್ ಮಾಡ್ತಾರೆ. ಹಂಗಾಗಿ ಆ ಟ್ರಾಲಿ ಅಷ್ಟೇ ಉದ್ದ ಇದೆ, ಅಂದರೆ ದೊಡ್ಡದಾಗಿದೆ ಲಿಫ್ಟು. ಅಂದರೆ ಆಸರೆ ಕ್ಲಿನಿಕ್ ಏನಿದೆ ಡಾಕ್ಟರು, ಸೊ ಆ ಡಾಕ್ಟರದ್ದೇ ಇದು ಕನ್ವೆನ್ಷನ್ ಹಾಲು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅವರು ಕೂಡ. ಒಂಚೂರು ಅಹಂ ಅನ್ನೋದಿಲ್ಲ ಅವ್ರಿಗೆ, ಡಾಕ್ಟರ್ಗೆ. ಅವರೇ ಓನರ್ ಇದಕ್ಕೂ ಕೂಡ. ಕೆಳಗಡೆನೇ ಅವ್ರದ್ದು ಕ್ಲಿನಿಕ್ ಇದೆ, ಮೇಲ್ಗಡೆನೇ ಕನ್ವೆನ್ಷನ್ ಹಾಲ್ ಇರೋದು. ಇನ್ನಿದೆಲ್ಲ ಬಂದುಬಿಟ್ಟು ಕಿಚನ್ನು. ರಾತ್ರಿಗೆ ನಾವು ಸ್ವಲ್ಪ ರೈಸು, ಸಾಂಬಾರು ಮತ್ತು ಪಕೋಡ ಇದನ್ನು ಮಾಡಿಸ್ತಾ ಇದ್ವಿ. ಊಟಕ್ಕೆ ಬೇಕಲ್ಲ ನಮಗೆ, ಮತ್ತು ಬೆಂಗಳೂರಿಂದ ಊರಿಂದ ಅಕ್ಕಂದ್ರು ಅಣ್ಣ ಎಲ್ಲ ಬರ್ತಾರೆ. ಹಂಗಾಗಿ ಎಲ್ಲರಿಗೂ ಒಂದು ಬೇಕಾಗುತ್ತೆ. ಒಂದು 30 ಜನ ಆದರೂ ಇದ್ದೀವಿ, ಇನ್ನು ಅಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಸೇರಿದ್ರೆ ಒಂದು 30-35 ಜನಗೆ ಊಟ ಬೇಕಿತ್ತು. ಇನ್ನು ಇಲ್ಲೇ ಲಡ್ಡು ಕೂಡ ಮಾಡ್ತಿದ್ದಾರೆ. ಮನೆ ಹತ್ರನೇ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಭಟ್ರು ಸ್ವಲ್ಪ ಬ್ಯುಸಿ, ನಾನು ಆಗಲೇ ಹೇಳ್ದಂಗೆ ಮದುವೆ ಅಂದ್ಬಿಟ್ಟು ಇಲ್ಲೇ ರೆಡಿ ಮಾಡ್ಕೊಳ್ತಿದ್ದಾರೆ ಎಲ್ಲನೂ. ಜಿಪ್ಲಾಕ್ ಕವರ್ಸ್ ಎಲ್ಲ ತಂದು ಕೊಟ್ಟಿದ್ವಿ, ಅವರೇ ಪ್ಯಾಕ್ ಮಾಡಿ ಕೊಡ್ತಾರೆ. ಇನ್ನೆಲ್ಲ ಇವರು ಟೀಮೇ ಅವ್ರದ್ದೆಲ್ಲ. ಸೊ ಅವ್ರ ಪ್ರೆಸೆನ್ಸ್ ಇಲ್ಲ ಅಷ್ಟೇ, ಬಟ್ ಎಲ್ಲ ಫೋನಲ್ಲೇ ಹೇಳ್ತಾಯಿದ್ರು. ಅವ್ರಿಗೊಂಥರ ಡಬಲ್ ಕೆಲಸ. ಇನ್ನು ನಾನು ಏನೇನೋ ಫಂಕ್ಷನ್ಗೆ ಏನೇನಿದೆ ಲಿಸ್ಟು, ಏನೇನು ರೆಸಿಪೀಸ್ ಇದೆ ಅಂತಲೂ ನಾನು ತೋರಿಸ್ತೀನಿ. ಅಲ್ಲ ಒಂದು ಅಂಟಾಕೊಂಡಿದ್ದಾರೆ ನೋಡಿ ಚೀಟಿ, ಅದರೊಳಗೆಲ್ಲ ಬರ್ಕೊಂಡಿದ್ದಾರೆ, ಏನು ಬೆಳಗ್ಗೆ ಏನು ಟಿಫನ್ನು, ಮಧ್ಯಾಹ್ನಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಎಲ್ಲನೂ. ಇನ್ನು ಲಡ್ಡು ಬೇರೆ ಪ್ರಿಪೇರ್ ಮಾಡ್ತಾಯಿದ್ರು, ಅದನ್ನು ಕೂಡ ನೋಡ್ತಾ ಇದ್ವಿ. ತುಂಬ ದೊಡ್ಡದಾಗಿದೆ ಕಿಚನ್ನು, ಕ್ಲೀನಾಗಿದೆ. ಹೊಸದು, ಇನ್ನೂ 2 ಇಯರ್ಸ್ ಏನೋ ಸ್ಟಾರ್ಟ್ ಮಾಡ್ಕೊಂಡಿರೋದು, ಕಟ್ಸಿರೋದು. ತುಂಬ ಚೆನ್ನಾಗಿದೆ, ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಆರಾಮಾಗಿ ಓಡಾಡ್ಬೋದು. ಒಂದು ಮದುವೆನೂ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಇನ್ನು ಇದ್ರ ಮೇಲೆ ಎಕ್ಸ್ಟ್ರಾ ರೂಮ್ಸ್ ಕೂಡ ಇದೆ. ಮದುವೆಗೆಲ್ಲ ಫ್ರೀ ಕೊಡ್ತಾರೆ, ಮೇ ಬಿ ಚಾರ್ಜಬಲ್ ಅಂತ ಅನ್ಸುತ್ತೆ. ನಮಗೇನು ಅವಶ್ಯಕತೆ ಇಲ್ಲ. ಸೀಮಂತಕ್ಕೆ ಮಾಮೂಲಿ 2 ರೂಮು ಇನ್ಕ್ಲೂಡೆಡು ಅದೇ ಫಂಕ್ಷನ್ ಹಾಲಲ್ಲಿ. ಇನ್ನಿದೆಲ್ಲ ಎಂಟ್ರೆನ್ಸು, ಏನಾದರೂ ಇಟ್ಕೊಳ್ಳೋದಕ್ಕೆ, ವೆಲ್ಕಮ್ ಮಾಡೋದಕ್ಕೆ ಈ ಥರ. ಇನ್ನು ಇದು ಫಂಕ್ಷನ್ ಹಾಲು. ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಆಗಲೇ, ನೋಡ್ತಿದ್ದೀರಲ್ಲ. ಸೊ ಫುಲ್ ಡೆಕೋರೇಷನ್ ಆದಮೇಲೆ ನಾನು ತೋರಿಸ್ತೀನಿ. ಸಾರಿ, ಇದು 1st ಫ್ಲೋರ್, ಇದು ಊಟ ಮಾಡೋ ಜಾಗ. ಎಲ್ಲ ಒಂದೇ ಸೈಜಲ್ಲೇ ಇರುತ್ತೆ. ಇಲ್ಲಿ ಗ್ಲಾಸ್ ಥರ ಇದೆ, ಆಚೆಗಡೆ ನೋಡ್ಬೋದು ಆರಾಮಾಗಿ. ಇನ್ನು ನನ್ನ ತಮ್ಮ ಮತ್ತು ಪ್ರಕುಲ್ ಎಲ್ಲೋ ಹೋಗಿದ್ರು ಏನೋ ತರೋದಕ್ಕೆ ಅಂದ್ಬಿಟ್ಟು, ಸೊ ಅದನ್ನು ತೊಗೊಂಡು ಬರ್ತಿದ್ದಾರೆ. ನಮ್ಮ ಫ್ಯಾಕ್ಟ್ರಿ ಹುಡುಗ ಕೂಡ ಅಷ್ಟೇ, ಇಬ್ಬರೂ ಇದ್ದಾರೆ. ಇಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡಿದ್ರು. ನಿಜವಾಗ್ಲೂ ಅವ್ರು ಇಲ್ಲ ಅಂದರೆ ನಮಗೇನೇನೂ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ರು. ನಾನು ಪ್ರತಿಯೊಂದರಲ್ಲೂ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಡೈರೆಕ್ಟಾಗಿ ಹೇಳ್ದಲ್ಲೇ ಇರ್ಬೋದು, ಬಟ್ ನಾವು ಎಲ್ಲರೂ ಮನಸ್ಸಲ್ಲಿ ಅದನ್ನೇ ಅಂದ್ಕೊಳ್ಳೋದು. ಸೊ ಅವರೇ ನಮ್ಮ ಮನೆ ಗಂಡು ಮಕ್ಳು ಇದ್ದಂಗೆ ಅನ್ನೋ ಥರ ಇರ್ತಾರೆ. ತುಂಬ ಚೆನ್ನಾಗಿ ಮನೆ ಮಕ್ಕಳು ಥರನೇ ಹೆಲ್ಪ್ ಮಾಡ್ತಾರೆ. ಪರ್ಸ್ನಲ್ ಫಂಕ್ಷನ್ಸ್ ಆಗಿರ್ಬೋದು, ಇಲ್ಲ ಪ್ರೊಫೆಷ್ನಲ್ ವೈಸ್ ಆಗಿರ್ಬೋದು, ಆ ಥರ ಕೆಲಸಗಳಿಗೆ ತುಂಬ ಒಳ್ಳೆಯವ್ರು ಸಿಕ್ಕಿದ್ದಾರೆ ನಮಗೆ. ಅದೊಂಥರ ನಮಗೆ ನಾವು ಮಾಡ್ಕೊಂಡಿರೋವಂಥದ್ದು ಲಕ್ ಅಂತ ಅನಿಸುತ್ತೆ. ಹಾಗೆ ಅವರು ನಮ್ಮ ಅಪ್ಪನ ಪಡೆಯೋದಕ್ಕೂ ಅವರು ಕೂಡ ಲಕ್ಕಿ ಅಂತಲೇ ಹೇಳ್ಬೋದು.
ಇನ್ನು ಊಟ ಎಲ್ಲ ಇನ್ನೂ ಪ್ರಿಪೇರ್ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರಲ್ಲ, ಸೊ ಡೆಕೋರೇಷನ್ ಎಲ್ಲ ನೋಡ್ತಾ ಇದ್ವಿ. ಹಿಂದೆಗಡೆ ಫುಲ್ಲು ಹುಲ್ಲು ಥರ ಅದೆಲ್ಲ ನ್ಯಾಚುರಲ್ ಇದನ್ನೇ ಯೂಸ್ ಮಾಡಿಕೊಂಡೇ ಮಾಡ್ತಿದ್ದಾರೆ. ನ್ಯಾಚುರಲ್ ಫ್ಲವರ್ಸ್ ಯೆಲ್ಲೋ ಮತ್ತು ವೈಟ್ ಕಾಂಬಿನೇಷನಲ್ಲಿ ಫುಲ್ಲು ರೆಡಿ ಆದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ನಾನು ತೋರಿಸ್ತೀನಿ. ಇಲ್ಲೆಲ್ಲ ಸ್ವಲ್ಪ ಮೇಲ್ಗಡೆ ಎಂಟ್ರೆನ್ಸು ಕೂಡ ಹಾಕ್ತಿದ್ದಾರೆ. ಈ ಥರ ಫ್ಲವರ್ಸ್ ಯೂಸ್ ಮಾಡ್ತೇವೆ. ತುಂಬ ಫ್ರೆಶ್ ಆಗಿತ್ತು, ವೈಟ್ ಕಲರ್ ಮತ್ತು ಯೆಲ್ಲೋ ಕಲರು. ಈ ಹೂವಿನ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ, ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಯಾವ ಹೂವು ಅಂತ. ಆ್ಯಂಡ್ ಏನೋ ಒಂಥರ ಗೊತ್ತಿಲ್ಲ, ಖುಷಿ ಒಂದು ಕಡೆ, ಎಕ್ಸೈಟ್ ಒಂದು ಕಡೆ, ಟೆನ್ಷನ್ ಎಲ್ಲನೂ ಒಟ್ಟೊಟ್ಟಿಗೆ ಬರ್ತಾಯಿತ್ತು. ಹೆಂಗಪ್ಪ ನಾಳೆ ಫಂಕ್ಷನು ಎಲ್ಲ ನಾವೇ ನಿಭಾಯಿಸ್ಬೇಕಲ್ವ ಅಂತ. ಆ್ಯಂಡ್ ಇದು ವೆಲ್ಕಮ್ ಬೋರ್ಡು ತಂಗಿದು ಹಾಕಿದ್ದಾರೆ, ಸೀಮಂತ ಸಮಾರಂಭ ಮತ್ತು ಅಪ್ಪ ಅಮ್ಮನ ಹೆಸರು ಮತ್ತು ಡೇಟು 24 ಅಪ್ಪ ಅಮ್ಮನ ಹೆಸರು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಇದು ಫ್ಲೆಕ್ಸ್ ಕೂಡ, ವೆಲ್ಕಮ್ ಬೋರ್ಡ್. ಇದು ಆಚೆಗಡೆ ಹಾಕ್ತಾರೆ, ಔಟ್ಸೈಡ್ ಆಫ್ ದ ಕನ್ವೆನ್ಷನ್ ಹಾಲ್ ಅಲ್ಲಿ ಹಾಕ್ತಾರೆ. ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ. ಇವೆಲ್ಲ ನಮಗೆ ಕೊಡ್ತಾರೆ ವಾಪಸ್ಸು. ಇನ್ನು ಡೆಕೋರೇಷನ್ಗೆ ಒಬ್ಬರು ಇವ್ರು ಬಂದುಬಿಟ್ಟು ನಮ್ಮ ಅಪ್ಪನ ಫ್ರೆಂಡ್ ಯಾರೋ ಗೊತ್ತಿರೋರು, ಶಂಕರ್ ಅಂತ ಅವ್ರ ಹೆಸರು. ಇನ್ನು ಪ್ಲೇಟ್ ಡೆಕೋರೇಷನ್ಸ್ಗೆಲ್ಲ ಏನಿದೆ ಅವರು ಬೇರೆಯವ್ರು ಬರ್ತಾರೆ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಅವ್ರದ್ದು ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಅಫೋರ್ಡಬಲ್ ಪ್ರೈಸಸಲ್ಲೇ ಮಾಡಿಕೊಡ್ತಾರೆ. ಇನ್ನು ಬ್ಯಾಕ್ ಡ್ರಾಪ್ ಇದು ಮಾಡೋದಕ್ಕೆ ಒಂದು 6-7 ಜನ ಬಂದಿದ್ರು. ತುಂಬ ಚೆನ್ನಾಗಿ ವರ್ಕ್ ಇತ್ತು, ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿತ್ತು. ಇನ್ನೆಲ್ಲ ಚೇರ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಬೆಳಗ್ಗೆ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿ ಕೊಡ್ತಾರೆ. ಸೊ ಇದಿಷ್ಟು ಅಪ್ಡೇಟ್. ಸೊ ಕನ್ವೆನ್ಷನ್ ಹಾಲ್ ನೀವು ನೋಡ್ದಂಗೆ ಆಯ್ತಲ್ಲ, ನಾನು ಕೂಡ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ನಾನು ಕೂಡ ನೋಡ್ತಾ ಇರೋದು ಕನ್ವೆನ್ಷನ್ ಹಾಲು. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ, ಸಖತ್ತಾಗಿದೆ. ಓವರಾಲ್ ನಂಗೆ ತುಂಬ ಇಷ್ಟ ಆಯಿತು. ಇದು ನೀವಲ್ಲೇ ಹೋಗಿ ಪ್ರೈಸಸ್ ಕೇಳ್ಕೋಬೇಕಾಗತ್ತೆ. ನಮಗೆ 37,000 ತೊಗೊಂಡ್ರು ಒಂದು ಕನ್ವೆನ್ಷನ್ ಹಾಲ್ ಇದು ಪೂರ್ತಿ, ಎಕ್ಸ್ಕ್ಲೂಡಿಂಗ್ ಪಾತ್ರೆಗಳು ನನಗೇನೋ ಗೊತ್ತಿಲ್ಲ, ಇನ್ಕ್ಲೂಡೆಡೇ ಅನ್ಸೋದು, ನನಗೇನೋ ಗೊತ್ತಿಲ್ಲ ಸರಿಯಾಗಿ. ಬಟ್ 37,000 ಅಂದಂಗೆ ನನಗೆ ಪ್ರೈಸ್ ಮಾತ್ರ ನೆನಪಿದೆ ಅಷ್ಟೇ. ಬಟ್ ಎಕ್ಸ್ಕ್ಲೂಡ್ ಆ ಪಾತ್ರೆಗಳೆಲ್ಲ ಬಿಟ್ಟು ಅಂತ ಗೊತ್ತಿಲ್ಲ. ಕೊಡ್ಬೋದು, ತುಂಬಾ ವರ್ತು. ಇಡೀ ಫಸ್ಟು ಸೆಕೆಂಡ್ ಥರ್ಡ್ ಎಲ್ಲ ನಾವೇ ಓಡಾಡ್ತಾ ಇದ್ವಿ, ಆ ಕಡೆ ಈ ಕಡೆ ಎಲ್ಲನೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗಿ ವಿಚಾರಿಸಿ, ನಿಮಗೆ ಆಸರೆ ಕನ್ವೆನ್ಷನ್ ಹಾಲ್ ಅಂತ ಬಂದರೆ ಗೂಗಲಲ್ಲೇ ಸಿಗುತ್ತೆ. ಬೇಕು ಅಂದರೆ ಫಂಕ್ಷನ್ ಹಾಲ್ದು ಗೂಗಲಲ್ಲಿ ನಂಬರ್ ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇನ್ನು ಪ್ಲೇಟ್ ಡೆಕೋರೇಷನ್ ಅವರು ನಾಳೆ ಮಾರ್ನಿಂಗ್ ಅಷ್ಟೊತ್ತಿಗೆ ಬಂದು ಎಲ್ಲ ಡೆಕೋರ್ ಮಾಡ್ತಾರೆ. ಸದ್ಯಕ್ಕೆ ಇವಾಗ ಬ್ಯಾಕ್ ಡ್ರಾಪ್ ತುಂಬ ಟೈಮ್ ಹಿಡಿಯುತ್ತಲ್ಲ, ಹಂಗಾಗಿ ಈಗಲೇ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಫುಲ್ಲು ಫಿನಿಶ್ ಆದಮೇಲೆ ತುಂಬ ಇಷ್ಟ ಆಯಿತು. ನೀವು ಕೂಡ ಇಷ್ಟಪಡ್ತೀರಾ. ನೆಕ್ಸ್ಟ್ ವ್ಲಾಗೆ ಸೀಮಂತದ ಫಂಕ್ಷನ್ ವ್ಲಾಗ್ ಆಗಿರುತ್ತೆ, ಖಂಡಿತವಾಗ್ಲೂ ಮಿಸ್ ಮಾಡ್ದಲೇ ನೋಡಿ. ಸೊ ಅದಕ್ಕೆ ಹೇಳೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗ ಎಲ್ಲ ವೀಡಿಯೋಸು ಸಿಗುತ್ತೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆವಾಗ ಎಲ್ಲ ವೀಡಿಯೋಸು ನಿಮಗೆ ಬೇಗ ನೋಟಿಫಿಕೇಷನ್ ಬಂದಾಗ ನೀವು ಬೇಗ ನೋಡ್ಬೋದು ಅಷ್ಟೇ. ಸ್ಟಾರ್ಟ್. ಬೇರೆ ಪರದಕ್ಕೆ ಹಾಕೊಂಡು ಫ್ರೆಶ್ ಲಡ್ಡು. లషికాకి తింటుంది. లాడు తింద్రా లషి, లడ్డు లడ్డు అందే. ఇది నువ్వేద సిగ్గుపడతా, తీసుకోరా. అన్నం తిందో లేకపోతే
తీరా వీడియో ఎట్లా సాంబార్ చేస్తాను నువ్వేం చేస్తాను వాడు దూరి చల్లగా కావాల కొండలు వెళ్ళిపోయినాయే ప్రకృతికి అట్లే పోయిండ రేపు బంక్ స్కూల్కి హాలిడే రేపు నువ్వే పెట్టేసుకోండావు కదా ఫ్రెండా మరి ఆటలాడుకో మరి ಇನ್ನೂ ಎಲ್ಲ ಊಟ ಎಲ್ಲ ರೆಡಿ ಆಗಿತ್ತು 8:30 ಆಗಿತ್ತು ಟೈಮು. ಇನ್ನು ಅಷ್ಟೊತ್ತಿಗೆ ಬ್ಯಾಂಗ್ಳೂರಲ್ಲೇ ಇದ್ರು ಅಕ್ಕಂದರು. ಸೊ ಅವರು ಕೂಡ ಇನ್ನು ಎಲ್ಲ ಒಟ್ಟಿಗೆ ಅಣ್ಣ ಎಲ್ಲ ಒಟ್ಟಿಗೆ ಬಂದರು. ಇನ್ನು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಸ್ವಲ್ಪ ತುಂಬ ಹೊಟ್ಟೆ ಹಶು ಬೇರೆ ಆಗ್ತಾಯಿತ್ತು ಸಖತ್ತು. ಫುಲ್ ಓಡಾಡಿ ಮಧ್ಯಾಹ್ನನೂ ಸ್ವಲ್ಪ ಲೈಟಾಗೆ ತಿಂದಿದ್ದು, ಬೇಗ ಬೇಗ ತಿಂದು ಬೇಗ ಬೇಗ ಕೆಲಸಗಳು ಮಾಡಿ ಹಂಗಾಗಿ ಸ್ವಲ್ಪ ಕಮ್ಮಿ ತಿಂದಂಗಾಯಿತು ಮಧ್ಯಾಹ್ನ. ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಕೋಸಂಬರಿ ಮಾಡಿದರು, ಉಪ್ಪಿನಕಾಯಿ, ಉಪ್ಪು ಮತ್ತು ಇದು ಪಕೋಡ ತುಂಬ ಚೆನ್ನಾಗಿತ್ತು ಟೇಸ್ಟು. ಇದ್ರ ಜೊತೆಗೆ ಅನ್ನ ಮತ್ತು ಸಾಂಬಾರು ಸಖತ್ತಿತ್ತು. ಹೊಟ್ಟೆ ಹಸಿವಿಗೂ ಅವ್ರು ಮಾಡಿರೋದಕ್ಕೂ ಬಿಸಿ ಬಿಸಿ ಅನ್ನ ತಿಂತಾಯಿದ್ರೆ ಅಲ್ಲೇ ಮಲ್ಕೊಂಬೇಡ ಅಂತ ಅನ್ನಿಸ್ತಾಯಿತ್ತು. ಅಷ್ಟು ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿತ್ತು. ನೀವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಇನ್ನು ಅಲ್ಲೇ ಸುಮಾರು 10 ಗಂಟೆವರೆಗೂ ಅಲ್ಲೇ ಇದ್ದು ಆಮೇಲೆ ಮನೆಗೆ ಹೋಗಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು. ಏನಕ್ಕಂದರೆ ಕನ್ವೆನ್ಷನ್ ಹಾಲಲ್ಲೇ ನಾವು ರೆಡಿ ಆಗಬೇಕಿತ್ತು. ಅವರು ಸಂಗೀತ ಅನ್ನೋರು ಮೇಕಪ್ ಆರ್ಟಿಸ್ಟ್, ಅವರು ಬೆಳಗ್ಗೆನೇ ಬರ್ತೀನಿ 6:30 ಅಂತಲೇ ಹೇಳಿದ್ದಾರೆ. ಏನಕ್ಕಂದರೆ ಈಗ ತಂಗಿಗೆ 2 ಅವರ್ಸ್ ಬೇಕು, ನನಗೆ ಅಟ್ಲೀಸ್ಟ್ 1 ಅವರ್ ಬೇಕು. ಅಮ್ಮನೂ ಸ್ಯಾರಿ ಡ್ರಾಪಿಂಗು, ಸಿಂಪಲ್ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಇದೆ. ಸೊ ನಂದೇನು ಸ್ಯಾರಿ ಡ್ರಾಪಿಂಗ್ ಇಲ್ಲ, ನಂದು ಲೆಹೆಂಗಾ ಅಲ್ವಾ, ಹಾಗಾಗಿ ಟೈಮ್ ಬೇಕೇ ಬೇಕಾಗುತ್ತೆ ಫೋಟೋಶೂಟ್ಗೆ. ಮತ್ತು 2 ಸಾರಿ ಚೇಂಜ್ ಮಾಡಬೇಕು ತಂಗಿ. ಹಾಗಾಗಿ ಪಾಪ ಅವ್ರು 6:30 ಬರ್ತೀನಿ ಅಂತ ಅಂದರು. ನಾವು ಅಷ್ಟೊತ್ತಿಗೆ ಇರಬೇಕಲ್ವ, ಹಾಗಾಗಿ ಸ್ವಲ್ಪ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೊಳ್ಳೋದಿತ್ತು. ಇನ್ನು ನೋಡಿ ಆಲ್ಮೋಸ್ಟ್ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೇಬಿ ಶವರ್ ಥೀಮಲ್ಲಿ ಹಿಂದೆಗಡೆ ಒಂದು ಬೋರ್ಡ್ ಕೂಡ ಇದೆ. ಇನ್ನು ಎಂಟ್ರೆನ್ಸಲ್ಲಿ ಒಂದು ಸ್ವಲ್ಪ ಇದನ್ನೆಲ್ಲ ಹಾಕ್ತಾರೆ, ಅಲ್ಲಿ ಇಲ್ಲಿ ಬೊಕೆಸ್ ಎಲ್ಲ ಇಡ್ತಾರೆ ಫ್ಲವರ್ಸಿಂದು. ಇನ್ನು ನಾವು ಕೂಡ ಊಟ ಮುಗಿಸ್ಕೊಂಡು ಕೂತಿದ್ದೀವಿ. ತುಂಬ ನಿದ್ದೆ ಎಳೀತಾಯಿತ್ತು, ಅಂದರೆ ಹಂಗಿಂಗಲ್ಲ ಬಿಡಿ ನಿದ್ದೆ ಎಳೆಯೋದು, ಅಷ್ಟು ನಿದ್ದೆ ಎಳೀತಾಯಿತ್ತು. ಇನ್ನು ನನ್ನ ಅಳಿಯ ಆಗಬೇಕು ಇವನು, ಆ್ಯಕ್ಚುಲಿ ಸಾಯಿವರ್ಧನ್ ಅಂತ. ಅಳಿಯ ಹೆಂಗೆ ಅಂದರೆ ನೀವು ಯಾವುದು ವ್ಲಾಗ್ಸಲ್ಲಿ ನೋಡಿರಲ್ಲ. ಇವನನ್ನಾದರೆ ನನ್ನ ತಮ್ಮನ ನೋಡಿದ್ದೀರಾ, ನಮ್ಮ ಮನೆಗೆ ಫಸ್ಟ್ ಟೈಮ್ ಬರ್ತಿರೋದು. ಆ್ಯಕ್ಚುಲಿ ನಮ್ಮ ಅಪ್ಪ ಅವರ ದೊಡ್ಡ ಅಣ್ಣನ ಮೊಮ್ಮಗ, ಅಂದರೆ ನಮ್ಮ ಅಣ್ಣ ಅವರ ಮಗ. ಸೊ ಹಂಗಾಗಿ ನನಗೆ ದೊಡ್ಡ ಅಳಿಯ ಅವನು, ನನ್ನ ಚಿಕ್ಕತ್ತೆ. ಹಂಗೆ ಇನ್ನು ಮನೆಗೆ ಬಂದ್ವಿ. ಅಕ್ಕ ಏನೋ ನನಗೂ ಅಮ್ಮಂಗೂ ಪಾಪ ಗುಜರಾತಿಂದ ಸೀರೆಗಳನ್ನ ತೊಗೊಂಬಂದಿದ್ದಾರೆ, ಕಾಟನ್ದು. ಯಾವತ್ತೋ ಕೇಳಿದ್ವಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇನ್ನೇನು ಮಲ್ಕೋಬೇಕು ನಾವು ಕೂಡ, ಟೈಮ್ ಆಗೋಗಿದೆ. ಇನ್ನು ಸ್ವಲ್ಪ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು, ಸ್ವಲ್ಪ ಅಕ್ಕ ಎಲ್ಲ ಸ್ವಲ್ಪ ನೈಲ್ ಪಾಲಿಶ್ ಏನು ಇಟ್ಕೊಂಡಿರಲಿಲ್ಲ, ನೈಲ್ ಪಾಲಿಶ್ ಎಲ್ಲ ಇಟ್ಕೊಳ್ತಾಯಿದ್ರು. ಇನ್ನು ಆ ಸೀರೆ ಈ ಸೀರೆ ಅಂತ ಅಂದ್ಕೊಂಡು, ಇನ್ನು ಸಿಸ್ಟರ್ಸ್ ಸೇರಿದ್ರೆ ಗೊತ್ತಲ್ವ ತುಂಬ ಮಾತಾಡೋದೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಅಂತ ಅನಿಸುತ್ತೆ. ನಾಳೆ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಸೀಮಂತ ಫಂಕ್ಷನ್ ವ್ಲಾಗ್ ಬರುತ್ತೆ, ಕಾಯ್ತಾಯಿರಿ.
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್, ಟೇಕ್ ಕೇರ್.